ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೆಯ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಫಸ್ಟ್ ಯಾವುದೇ ವ್ಲಾಗ್ನ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೆಣ್ಮಕ್ಳುಗಳ ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಆಗದೆ ಬಾಗ್ಲು ತೊಳ್ಳಿ ರಂಗೋಲಿ ಹಾಕೋದಲ್ವಾ. ಹಾಗೆ ಇವತ್ತು ನಾನು ಕೂಡ ಒಂದು ಪುಟ್ಟ ರಂಗೋಲಿ ಹಾಕೊಂಡಿದ್ದೀನಿ. ನನಗೇನಷ್ಟು ರಂಗೋಲಿ ಬರಲ್ಲ, ಬಟ್ ನನಗೆ ಬರೋದ್ರೆ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ ಅಷ್ಟೇನೆ. ಇಲ್ಲಿ ನಮ್ಮನೆ ಬಾಗ್ಲು ಮುಂದೆ ಅಲ್ಲಿ ಟೈಲ್ಸ್ ಕೂಡ ಅಲ್ಲಿ ವೈಟೇ ಇರೋದ್ರಿಂದ ನಾನು ಹಾಕೋ ರಂಗೋಲಿಗಳು ಅಷ್ಟು ಕಾಣಿಸೋದಿಲ್ಲ. ಫಸ್ಟ್ ಆಫ್ ಆಲ್ ಕಾಣಿಸೋದಿಲ್ಲ, ಅಲ್ಲಿ ಹಾಕಿದ್ರೆ ನನ್ನ ಮಕ್ಕಳೇ ಬಿಡೋದಿಲ್ಲ. ಎಷ್ಟು ಸಲ ಒಳಗೆ ಬಂದೇನೆ ಅದನ್ನ ಅಡ್ಸಾಕ್ತಾರೆ. ನಾನು ಅಷ್ಟು ಕೆಳಗಡೆ ಹಾಕೋದಿಲ್ಲ, ಹೊಸ್ಲಿಗೆ ಮಾತ್ರ ಹಾಕೊಂತೀನಿ ಅಷ್ಟೇನೆ. ನಮ್ಮನೇಲಿದ್ದಾಗ ನಾನು ತುಂಬಾನೇ ದೊಡ್ಡ ರಂಗೋಲಿಗಳೆಲ್ಲ ಹಾಕ್ತಾ ಇದ್ದೆ. ಬೆಂಗಳೂರಿಗೆ ಬಂದಮೇಲೆ ಬಾಡಿಗೆ ಮನೆಗಳಲ್ಲಿ ಇಷ್ಟು ಸ್ಪೇಸ್ ಇರಲ್ವಲ್ಲ, ಅದರಿಂದ ದೊಡ್ಡ ರಂಗೋಲಿಗಳೆಲ್ಲ ಮರ್ತೋಗ್ಬಿಟ್ಟಿದೆ. ಒಂದೊಂದ್ಸಲ ಚಿಕ್ಕ ರಂಗೋಲಿಗಳು ನೆನಪೇ ಬರೋದಿಲ್ಲ, ಯಾಕೆಂದ್ರೆ ಜಾಸ್ತಿ ರಂಗೋಲಿಗಳು ಹಾಕೋದಿಲ್ವಲ್ಲ ಅದಕ್ಕೆ. ಮಕ್ಕಳು ಏನೇ ಆಡಿಸ್ಲಿ ಏನೇ ಉಳಿಸ್ಲಿ, ಮನೆ ಮುಂದೆ ರಂಗೋಲಿ ಇಲ್ಲ ಅಂದ್ರೆ ಆ ಮನೆ ಒಂಥರ ಅವಲಕ್ಷಣ ಅನ್ನಿಸ್ತಾ ಇರುತ್ತೆ, ಲಕ್ಷಣವಾಗಿ ಕಾಣಿಸೋದೇ ಇಲ್ಲ. ಹೊರಗಡೆ ರಂಗೋಲಿ ಹಾಕಿದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೆಲಸ ನಮ್ಮ ಕಿಚನಿಗೆ ಬಂದ್ಬಿಟ್ಟು ಫಸ್ಟಿಗೆ ನಾನು ಹಾಲು ಕಾಯಿಸ್ಕೊಂತೀನಿ. ನನಗೆ ಅಂತ ಹೇಳಿ ಟೀ ಕೂಡ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡಿಗೆ ಮಾಡ್ತಾ ಇಲ್ಲ, ನನಗೆ ಮಾತ್ರ ಮಾಡ್ಕೊಂಡೆ. ಅವರು ನೈಟ್ ಲೇಟಾಗಿ ಬಂದರು ಅಂದ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ದೇಳಿದ್ರು. ಅದಕ್ಕೆ ಅವ್ರಿಗೇನು ಮಾಡಲಿಲ್ಲ, ಸುಮ್ಮನೆ ಮಾಡಿ ಇಟ್ಬಿಟ್ಟು ಅದನ್ನೇ ಬಿಸಿ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಎದ್ಮೇಲೆ ಕೇಳಲೂ ಇಲ್ಲ, ಮತ್ತೆ ನಾನು ಮಾಡಿಕೊಡ್ಲೂ ಇಲ್ಲ. ಅವರೇನು ಎದ್ದಿದ ತಕ್ಷಣ ನನಗೆ ಟೀ ಕೊಡಲೇಬೇಕು ಅಂತ ಏನು ಕೇಳೋದಿಲ್ಲ. ನಾನು ಕೊಟ್ಟರೆ ಕುಡಿತಾರೆ, ಇಲ್ಲ ಅಂದರೆ ಪಾಪ ಕುಡಿಯೋದೇ ಇಲ್ಲ. ಬಟ್ ನನಗೆ ಮಾತ್ರ ಮಾರ್ನಿಂಗ್ ಇರಲೇಬೇಕು. ನಾನು ಕೂಡ ಒನ್ ಟೈಮ್ ಅಷ್ಟೇ ಟೀ ಕುಡಿಯೋದು. ಇಲ್ಲಿ ತಿಂಡಿಗೆ ನಾನು ಪುರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಿನ್ನೆ ಏನಕ್ಕೋಸ್ಕರ ನಾವು ಬೇರೆ ತಿಂಡಿ ಮಾಡೋದಕ್ಕೆ ಅಂತ ಕಡಲೆಪುರಿ ತೊಗೊಂಡು ಬಂದಿದ್ದೆ. ಇವತ್ತು ಅದರಲ್ಲೇ ತಿಂಡಿ ಕೂಡ ಮಾಡ್ತಾ ಇದ್ದೀನಿ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಗಳು ಕೂಡ ಸ್ಕೂಲಿಗೆ ಹೋಗೋದಿಲ್ವಲ್ಲ, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಏನು ಟಿಫನ್ ಮಾಡಬೇಕು ಅಂತ ಒನ್ ಡೇ ಮುಂಚೆನೇ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಆದರೆ ರಜಾ ಬಂದಾಗ್ಲಿಂದ ಹೇಗೂ ಮಾರ್ನಿಂಗ್ ಬೇಗ ಹೋಗೋದಿಲ್ವಲ್ಲ, ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು, ಬೆಳಗ್ಗೆ ಯೋಚನೆ ಮಾಡಿಕೊಂಡು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಡ್ತೀನಿ. ಆದರೆ ಬೆಳಗ್ಗೆ ಎದ್ಬಿಟ್ಟು ಯೋಚನೆ ಮಾಡಿದ್ರೆ ಯಾವ ತಿಂಡಿಗಳು ತಲೆಗೆ ಬರೋದೇ ಇಲ್ಲ. ಇದು ಮಾಡ್ಲಾ ಅದು ಮಾಡ್ಲಾ ಅಂತ ಇನ್ನೂ ಕನ್ಫ್ಯೂಷನ್ಸಲ್ಲೇ ಇರ್ತೀನಿ ಹೊರತು ಪೆಟ್ ಅಂತ ಯಾವುದೋ ಮೈಂಡಿಗೆ ಬರಲ್ಲ. ತಕ್ಷಣಕ್ಕೆ ಕಣ್ಣಿಗೆ ಯಾವ ತರಕಾರಿ ಏನು ಕಾಣಿಸುತ್ತೋ ಅದರಲ್ಲೇ ಏನೋ ಒಂದು ತಿಂಡಿ ಮಾಡ್ತೀನಿ. ಇವತ್ತು ಹಾಗೇನೆ ನಿನ್ನೆ ನಾನು ಕಡಲೆಪುರಿ ತೊಗೊಂಡು ಬಂದಿದ್ದೆ. ಮಕ್ಕಳಿಗೆ ಪುರಿ ಉಂಡೆ ಮಾಡ್ಕೊಡೋಣ ಅಂತ ಹೇಳಿ ಪುರಿ ಉಂಡೆ ಮಾಡೋದು ಹೋಗ್ಬಿಟ್ಟು ಇವತ್ತು ಪುರಿ ಉಪ್ಪಿಟ್ಟಾಗಿದೆ ಅಷ್ಟೇನೆ. ಇದೇನಿಲ್ಲ, ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ಆಗುವಂತ ತಿಂಡಿ. ಮಾಮೂಲಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಂಗೆ ಹಾಕೊಬೇಕು, ಆದರೆ ಟೊಮೆಟೊ ಆ್ಯಡ್ ಮಾಡ್ಬೇಕಷ್ಟೇನೆ. ಹಾಗೆ ಇಲ್ಲಿ ಒಂದು ಬೌಲಿಗೆ ನೀರು ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಪುರಿನ ಇಲ್ಲಿ ಸ್ವಲ್ಪ ನೆನೆಸಿ ಹಾಕಬೇಕು. ಹಾಗೆ ಡ್ರೈ ಆಗೆಲ್ಲ ಮಾಡೋದಕ್ಕಾಗಲ್ಲ, ಇಲ್ಲಾಂದರೆ ಅದು ಪುರಿ ಉಪ್ಪಿಟ್ಟಾಗಲ್ಲ, ಚುರುಮುರಿಯಾಗಿ ಹೋಗ್ಬಿಡುತ್ತೆ. ನಾನಿಲ್ಲಿ ಒಂದು ಬೌಲಿಗೆ ನಾನು ಇಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೈಮ್ಸ್ನ ಪುರಿ ಹಾಕ್ಕೊಂಡು ಅದನ್ನು ನೆನೆಸಿ ಹಾಕಿದ್ದೀನಿ, ಒಂದೇ ಸಲಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಇದನ್ನು ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಪುರಿ ಎಲ್ಲ ಚೆನ್ನಾಗಿ ನೆನಬೇಕು, ಆವಾಗಲೇ ಕರೆಕ್ಟಾಗಿ ಪುರಿ ಉಪ್ಪಿಟ್ಟಾಗೋದು. ಇದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಆ ಒಗ್ಗರಣೆ ಮಾಡ್ಕೊಂಡಿರೋ ಈರುಳ್ಳಿಗೆಲ್ಲ ಇದನ್ನು ಹಾಕೊಬೇಕು. ನಾನು ಹೇಳಿದ್ನಲ್ಲ ಇಲ್ಲಿ 2 ಟೈಮ್ಸ್ ಇದನ್ನು ಮಾಡಿಕೊಂಡೆ ಅಂತ. ನೀವು ಬೇಕಾದ್ರೆ ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಬೋದು ಒಂದೇ ಸಲ. ಬಟ್ ನೆನಪಿರಲಿ, ಈ ಪುರಿನ ನೆನೆಸಿ ಹಾಕಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲಿರಲಿ ಫ್ಲೇಮು, ಇಲ್ಲಾಂದರೆ ಈರುಳ್ಳಿ ಎಲ್ಲ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕೊಬೋದು, ಇಲ್ಲ ಅಂದರೆ ಏನು ಬೇಡ. ಬಟ್ ನನಗೆ ಇಲ್ಲಿ ಪುರಿ ಎಲ್ಲ ಸಪ್ಪೆ ಅನ್ನಿಸ್ತಾ ಇರತ್ತಲ್ವ, ಅದಕ್ಕೋಸ್ಕರ ಉಪ್ಪು ಹುಳಿ ಖಾರನ 3 ಕರೆಕ್ಟಾಗಿ ಹಾಕೊಂಡ್ರೆ ಪುರಿ ಉಪ್ಪಿಟ್ಟು ಕೂಡ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ನಿಂಬೆಹಣ್ಣು ರಸ ಹಾಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕೊತಾ ಇಲ್ಲ, ಅರ್ಧದಲ್ಲೇ ಹಿಂಗೆ 1-2 ಸಲ ಹಿಂಡಿದ್ರೆ ಸಾಕು. ಹಾಕಿ ಚೆನ್ನಾಗಿ ಒಂದ್ಸಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಖತ್ತಾಗಿರೋವಂತಹ ಪುರಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ. ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋದೆಲ್ಲ ಟಾಸ್ಕ್ ಅನ್ಸಲ್ಲ, ಬಟ್ ನನ್ನ ಮಗನಿಗೆ ತಿಂಡಿ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅನಿಸ್ತಾ ಇರತ್ತೆ. ಏನೇ ಒಂದು ತಿಂಡಿನ ಮಾಡಲಿ, 1-4 ತುತ್ತು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಡ ಅಂತ ಹೇಳ್ತಾನೆ. ಆಮೇಲೆ ಅವನು ಏನು ತಿಂತಾನೋ ಅದನ್ನೇ ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಇವತ್ತು ಸ್ವಲ್ಪ ಬಲವಂತ ಮಾಡಿ ಹೇಗೋ ಆಗೋ ಒಂದು ಸ್ವಲ್ಪ ಪುರಿ ಉಪ್ಪಿಟ್ಟು ತಿನ್ಸಿದೆಲ್ಲ ಆದಮೇಲೆ ಮಕ್ಕಳಿಗೆ ಸ್ವಲ್ಪ
ತಲೆಗೆ ಹರಳೆಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಕೂಡ ಕಾಯಿಸ್ಕೊತಾ ಇದ್ದೆ. ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡೋದ್ರಿಂದ ಇಲ್ಲಿ ನಾನು ಒಂದ್ಸಲ ಕಾಯಿಸ್ಬಿಟ್ಟೆ ಹಚ್ಚೋದು. ನಾವು ಫಸ್ಟು ಹರಳೆಣ್ಣೆನ ಮನೆಯಲ್ಲೇ ಬೇಯಿಸಿರ್ತಾರಲ್ಲ ಆ ಎಣ್ಣೆ ಯೂಸ್ ಮಾಡ್ತಾ ಇದ್ದು. ಈಗ ಅದೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಅಂತ ಪ್ಯಾಕೆಟ್ನೇ ತೊಗೊತಾ ಇದ್ದೀವಿ. ನನ್ನ ಮಗ ಅಂತೂ ಎಣ್ಣೆ ಹಚ್ತೀನಿ ಬಾ ಅಂತ ಅಂದರೆ ಫಸ್ಟೇ ಓಡ್ ಬಂದ್ಬಿಡ್ತಾನೆ. ಅವ್ರ ಅಕ್ಕಂಗೆ ಫಸ್ಟು ಹೋಗೋದಕ್ಕೆ ಬಿಡೋದಿಲ್ಲ, ಅವನೇ ಫಸ್ಟ್ ಬಂದು ಕುತ್ಕೊಂತ ತಲೆಗೆ ಹಾಕೋವರೆಗೂ ಸುಮ್ಮನೆ ಇರೋದು. ಆಮೇಲೆ ಆ ಕಡೆ ಈ ಕಡೆ ಬಿಟ್ಟರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ಆದರೂ ಕೂಡ ನಾನು ಬಿಟ್ಟಿಲ್ಲ, ಚೆನ್ನಾಗಿ ಎಣ್ಣೆ ಇವತ್ತು ಹಚ್ಚಿದ್ದೀನಿ. ಆಗಾಗ ಮಕ್ಕಳಿಗೆ ಹಾಗೆ ನಮಗೆ ಹರಳೆಣ್ಣೆ ಹಾಕೊತಾ ಇರಬೇಕು. ಬಾಡಿ ಎಕ್ಸಸ್ ಆಫ್ ಹೀಟ್ ಆದಾಗ ಮಕ್ಕಳುಗಳಿಗೆ ಯೂರಿನ್ ಪಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀರು ನಾವು ಎಷ್ಟು ಕುಡಿ ಅಂತ ಅಂದ್ರೂ ಅವರು ಎಷ್ಟು ಬೇಕೋ ಅಷ್ಟೇ ಕುಡಿತಾರೆ. ಅದು ತುಂಬ ಎಕ್ಸಸ್ ಆಫ್ ಹೀಟ್ ಆದಾಗ ಈ ರೀತಿ ಹರಳೆಣ್ಣೆ ಹಚ್ಕೊಂಡ್ರೆ ಸ್ವಲ್ಪ ಬಾಡಿ ಕೂಲ್ ಆಗುತ್ತೆ. ಇನ್ನು ತಲೆ ಸ್ವಲ್ಪ ತಂಪಾಗಿರಬೇಕು ಅಂದರೆ ಹರಳೆಣ್ಣೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅದು ಬೆಣ್ಣೆ ಥರ ಬರುತ್ತೆ. ಆಗ ಅದನ್ನು ನಿಮ್ಮ ತಲೆಗೆ ಹಚ್ಕೊಂಡ್ರೆ ತಲೆ ತುಂಬಾ ತಂಪಾಗಿರುತ್ತೆ. ತಲೆನೋವು ಏನೇ ಇದ್ರೂ ಕೂಡ ಒಂದು 5 ನಿಮಿಷದಲ್ಲಿ ಕಮ್ಮಿಯಾಗಿ ಹೋಗ್ಬಿಡತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತಲೆನೋವು ತುಂಬ ಇರೋರು. ಮಗಂಗಾದ್ಮೇಲೆ ಮಗಳಿಗೆ ಹಚ್ತಾ ಇದೀನಿ. ನನ್ನ ಮಗಳಿಗಂತೂ ಹರಳೆಣ್ಣೆ ಹಚ್ಚೋದು, ತಲೆ ಬಾಚೋದು ಅಂದರೆ ತುಂಬಾ ಇರಿಟೇಟು. ನಾನು ವಿಡಿಯೋ ಆನ್ ಮಾಡಿದ್ದೀನಿ, ಎಲ್ಲರೂ ನೋಡ್ತಿರ್ತಾರೆ ಅಂತ ಅಂದಾಗ ಅವಾಗ ಸ್ವಲ್ಪ ಸೈಲೆಂಟ್ ಆದ್ಲು. ಅದಾದಮೇಲೆ ಇನ್ನೂ ಜಾಸ್ತಿ ಇರೋದು ನನ್ನ ಮಗಳಿಗೆ ತಲೆ ಬಾಚೋದು. ತಲೆಗೆ ಎಣ್ಣೆ ಹಾಕಿಸ್ಕೊಳ್ಳೋದು, ಕರೆಕ್ಟಾಗಿ ತಲೆ ಬಾಚಿಸ್ಕೊಳ್ಳೋದು ನನ್ನ ಮಗಳಿಗೆ ಆಗಲ್ಲ. ಆದರೆ ಎಕ್ಸ್ಪೆಕ್ಟೇಷನ್ ಮಾತ್ರ ನನಗಿಂತ ಜಾಸ್ತಿನೇ ಇದೆ. ನನ್ನ ಮಗಳಿಗೆ ಕೂದಲು ತುಂಬಾ ಉದ್ದ ಬೇಕಂತೆ, ಆದರೆ ಈ ರೀತಿ ಕರೆಕ್ಟಾಗಿ ಎಣ್ಣೆ ಎಲ್ಲ ಹಾಕಿಸ್ಕೊಳ್ಳಲ್ಲ. ನಿಂದು ಮಾತ್ರ ಅಷ್ಟು ಉದ್ದ ಇದೆ, ನನ್ನ ಮಾತ್ರ ಇಷ್ಟೇ ಇಷ್ಟ ಅಂತ ಕೇಳ್ತಿರ್ತಾರೆ. ಆದರೂ ನನ್ನ ಮಗಳ ಹತ್ರ ಈ ಕೂದಲು ಮೇಂಟೈನ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಉದ್ದ ಕೂದಲು ಬೇಕು ಅಂತ ಕೇಳ್ತಿದ್ದಾಳೆ. ಅವಾಗಿನ ಯಾವ ರೀತಿ ಆಡ್ತಾಳೋ ಗೊತ್ತಿಲ್ಲ. ನನ್ನ ಮಗಳಿಗೆ ಎಲ್ಲನೂ ಓಕೆ, ಆದರೆ ಎಣ್ಣೆ ಹಚ್ಚಿಸ್ಕೊಳ್ಳೋದು, ತಲೆ ಬಾಚಿಸ್ಕೊಳ್ಳೋದು ಅಂದರೆ ಫಸ್ಟೇ ಹೇಳಿದ್ರೇ ಆಗಲೇ ಅಳ್ತಾ ಇರ್ತಾಳೆ. ಅಷ್ಟು ಇರಿಟೇಟ್ ಮಾಡ್ಕೊತಾಳೆ ತಲೆ ಬಾಚಿಸ್ಕೊಳಕ್ಕೂ ಕೂಡ. ಎಲ್ಲ ಬಾಚಿದಾದ್ಮೇಲೆ ಅವರಿಬ್ರಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ. ಇಲ್ಲಿ ನನ್ನ ಮಗ ಬಾಲ್ ಹೋಗಿದೆ ಅಂತ ಹೇಳ್ಬಿಟ್ಟು ಸೋಫಾ ಕೆಳಗಡೆ ಎಲ್ಲ ಹುಡುಕ್ತಾ ಇದ್ದ. ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಕ್ರೀಮ್ ಎಲ್ಲ ಹಚ್ತಾ ಇದ್ದೆ. ಅವಳೇ ಒಂದೊಂದ್ಸಲ ಹಚ್ಕೊತಾಳೆ, ಆವಾಗ ಜಾಸ್ತಿ ತೊಗೊಂಡು ಹಚ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾನೇ ಹಚ್ತಾ ಇದ್ದೀನಿ. ಫಸ್ಟು ನೀನು ಬಟ್ಟೆ ಹಾಕೊಂಡು ಬಾ, ಆಮೇಲೆ ನಾನು ಹಾಕ್ತೀನಿ ಅಂತ ಹೇಳಿ. ಈಗಾಗಲೇ ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಅವಳ ಕೆಲಸ ಅವಳೇ ಮಾಡ್ಕೊತಾಳೆ. ಅದರಲ್ಲಿ ನನಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಈ ರೀತಿ ಮಾಡಿಕೊಂಡೆ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ. ಆದರೆ ಆ ಟೈಮಲ್ಲಿ ಅವಳು ಮಾಡ್ಕೊಳ್ಳೋದೇ ಇಲ್ಲ. ನನ್ನ ಮಗಳಿಗೆ ಹಣೆಗೆ ಬೊಟ್ಟಿದ್ದಕ್ಕೆ ನನ್ನ ಮಗನು ನನಗೂ ಇಡು ಅಂತ ಬಂದ. ಸರಿ ನೀನು ತಲೆ ಬಾಚಿಸ್ಕೊಳ್ಬಾ, ಆಮೇಲೆ ಇಡ್ತೀನಿ ಅಂತ ಹೇಳಿ ಸ್ವಲ್ಪ ಮುಖಕ್ಕೆ ಪೌಡ್ರೆಲ್ಲ ಹಾಕಿ ಇಡ್ತಿದ್ದೆ. ಎಣ್ಣೆ ಹಾಕಿರೋದ್ರಿಂದ ಮುಖಕ್ಕೆ ಕ್ರೀಮ್ ಪೌಡ್ರ್ ಹಾಕಿದ್ರು ಅದು ಕಾಣಿಸ್ತಾ ಇಲ್ಲ. ನನಗೆ ಬೇಕು ಅಂತ ಹಠ ಮಾಡ್ತಿದ್ದ. ಚಿಕ್ಕ ಮಕ್ಕಳು ಏನೂ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಇಡ್ತಾ ಇದ್ದೆ ಅವನ ಸಮಾಧಾನಕ್ಕೆ ಅಂತ ಹೇಳಿ. ಇಲ್ಲ ಅಂದರೆ ಬಿಡೋದೇ ಇಲ್ಲ ಇಡೋವರೆಗೂ. ಅಲ್ಲೊಂದ್ಸಲ ತೋರಿಸು ಕ್ಯಾಮ್ರಾಗೆ ಅಂತ ಹೇಳಿದೆ. ಮಕ್ಕಳದೆಲ್ಲ ಆದಮೇಲೆ ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಪೂಜೆ ಮಾಡೋಣ ಅಂತ ಬಂದೆ. ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ಶನಿವಾರ ನರಸಿಂಹಸ್ವಾಮಿ, ಶುಕ್ರವಾರ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತು ಮತ್ತು ನಾಳೆ 2 ದಿನವೂ ನಾವು ಪೂಜೆ ಮಾಡ್ತೀವಿ. ಮಂಗಳವಾರ ಮಾರಮ್ಮನ ದೇವ್ರಿಗೆ ವಾರ ಮಾಡ್ತೀವಿ. ಮಂಗಳವಾರ, ಶುಕ್ರವಾರ, ಶನಿವಾರ ಈ 3 ದಿನವೂ ನಮ್ಮ ಮನೆ ದೇವರ ವಾರ ಆಗಿರುತ್ತೆ. ಬೆಳಗ್ಗೆನೇ ಎಷ್ಟು ಬಿಸಿಲಿರುತ್ತೆ ಅಂದರೆ 8 ಗಂಟೆ ಅಷ್ಟರಲ್ಲೇ ಹೊರಗಡೆ ಬಾಗಿಲು ತೆಗೆಯೋದಕ್ಕಾಗಲ್ಲ. ಬಿಸಿಲು ಮನೆ ಒಳಗೆ ಬರೋದ್ರಿಂದ ನಮ್ಮ ಮನೆ ಸೋಫಾ ಎಲ್ಲನೂ ಕೂಡ ಸುಡ್ತಾ ಇರುತ್ತೆ, ಅಷ್ಟು ಬಿಸಿಲಿರುತ್ತೆ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಟೈಮ್ ಹಾಗೆ ಹೋಗ್ಬಿಟ್ಟಿತ್ತು. ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಏನಾದರೂ ಊಟ ಮಾಡೋಣ ಅಂದರೆ ತಿಂಡಿ ಲೇಟ್ ಆಗಿರೋದ್ರಿಂದ ಫ್ರೂಟ್ಸ್ ಏನಾದರೂ ಕೊಡೋಣ ಅಂತ ಅಂದ್ಕೊಂಡು ಪಪ್ಪಾಯ ಸರಿ ಅದನ್ನೇ ಕೊಡೋಣ ಅಂತ ಹೇಳಿಬಿಟ್ಟು ಪಪ್ಪಾಯ ಕಟ್ ಮಾಡ್ತಾ ಇದ್ದೆ. ಹಾಗೆ ಅವರು ಬಾಳೆಹಣ್ಣು ಕೂಡ ತಿಂತಾ ಇದ್ರು. ಸಾಕಾಗಿತ್ತು ಇದೆ ಊಟ. ಈ ಬಿಸಿಲಲ್ಲಿ ನಮಗೆ ಊಟ ತಿಂಡಿ ಕರೆಕ್ಟಾಗಿ ಸೇರೋದಿಲ್ಲ. ಇನ್ನು ಮಕ್ಕಳುಗಳಿಗೆ ಕೇಳಬೇಕಾ, ಪಾಪ ಅವ್ರಿಗೆ ಹೇಳೋದಕ್ಕೆ ಬರಲ್ಲ, ಏನಿಲ್ಲ ನನಗೆ ಊಟ ಬೇಡ ಅಂತ ನಾವು ಬಲವಂತವಾಗಿ ತಿನ್ನಿಸ್ಬಿಡ್ತೀವಿ. ಆದರೆ ಆ ರೀತಿ ಬಲವಂತವಾಗಿ ಊಟ ಮಾಡಿಸೋ ಬದಲು ಈ ರೀತಿ ಒನ್ ಟೈಮು ಊಟಕ್ಕೆ ಬದಲು ಫ್ರೂಟ್ಸ್ ಕೊಟ್ಬಿಟ್ರೆ ಬೆಟರ್ ಅನಿಸುತ್ತೆ. ಅವರಿಗೆ ತಿನ್ನೋದಕ್ಕೆ ಅಂತ ಕೊಟ್ಬಿಟ್ಟು ಹಾಗೆ ಚಿಂಟು ಟಿವಿ ಹಾಕ್ಬಿಟ್ಟು ಕೂರಿಸಿದ್ದೆ. ಅವರು ಕೂತ್ಕೊಂಡು ಆರಾಮ್ಸಾಗಿ ಚಿಂಟು ಟಿವಿ ನೋಡ್ಕೊಂಡು ತಿಂತಾ ಇದ್ರು. ನಮಗೆ ಅಂತ ಹೇಳಿ ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾತ್ರೆಗೆ ನೀರು ಹಾಗೆ ಬೆಲ್ಲ ಹಾಕೊತಾ ಇದೀನಿ. ಬೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಸಕ್ಕರೆ ಹಾಕೊಂಡೆ. ಹಾಗೆ ಒಂದು 3 ಏಲಕ್ಕಿನ ಫ್ಲೇವರಿಗೆ ಅಂತ ಹೇಳಿ ಚೆನ್ನಾಗಿ ಕುಟ್ಟಿ ಇದಕ್ಕೆ ಹಾಕೊತಾ ಇದೀನಿ. ಸಾರಿ, ಇದು ಜ್ಯೂಸ್ ಅಲ್ಲ, ಪಾನಕ. ನಾನು ಅವಾಗಲೇ ತಪ್ಪಾಗಿ ಹೇಳ್ಬಿಟ್ಟೆ ಜ್ಯೂಸ್ ಮಾಡ್ಕೊತೀನಿ ಅಂತ ಹೇಳಿ. ಇವತ್ತು ನಾನು ಮಾಡ್ತಿರೋದು ಕರ್ಬೂಜ ಹಣ್ಣಿನ ಪಾನಕ. ಕರ್ಬೂಜ ಹಣ್ಣಿನ ಜ್ಯೂಸ್ಗಿಂತ ಪಾನಕನೇ ತುಂಬ ಚೆನ್ನಾಗಿರುತ್ತೆ.
ಶ್ರೀರಾಮನವಮಿ ಹಬ್ಬದ ದಿವಸ ಮಾಡಿದ್ದೆ ಪಾನಕ. ಆದರೆ ನಮ್ಮ ಇಡೀ ಬಿಲ್ಡಿಂಗ್ ಅವ್ರು ಎಲ್ರಿಗೂ ಕೊಟ್ಟಿದ್ರಿಂದ ನಮಗದು ಸಾಲೇ ಇಲ್ಲ. ಸರಿ ಇನ್ನೊಂದ್ಸಲ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಹಣ್ಣು ಇಟ್ಟಿದ್ದೆ. ಅದರಲ್ಲೇ ಇವತ್ತು ಮಾಡ್ಕೊತಾ ಇದೀನಿ ಅಷ್ಟೇನೆ. ಇದು ನಮ್ಮ ಮಕ್ಕಳೆಲ್ಲ ಯಾರು ಅಷ್ಟು ಕುಡಿಯೋದಿಲ್ಲ, ನಾನು ಹಸ್ಬೆಂಡ್ ಮಾತ್ರ ಕುಡಿಯೋದು. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದೀನಿ. ಅದೇ ಸ್ವಲ್ಪ ಸ್ಟೋರೇಜ್ ಮಾಡ್ಕೊತಾ ಇದೀನಿ ಮಧ್ಯಾಹ್ನ ಟೈಮ್ ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದೀನಿ ಅಷ್ಟೇನೆ. ಹಣ್ಣನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೆಲ್ಲ ಎಲ್ಲ ನೆನೆಸಿಟ್ಟಿದ್ವಲ್ಲ ಆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬೆಲ್ಲ ನೆನೆಸಿಟ್ಟಾಗ ಒಂದ್ಸಲ ಅದನ್ನು ಸೋಸ್ಕೊಳ್ಳಿ, ಇಲ್ಲಾಂದರೆ ಅದರಲ್ಲೆಲ್ಲ ಕಲ್ಲು ಗಲೀಜೆಲ್ಲ ಇರುತ್ತೆ. ಒಂದ್ಸಲ ಸೋಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನನ್ನ ಮಗ ಮಾಡಬೇಕಾದ್ರೆ ಅದು ಬೇಕು ಅಂತ ಹೇಳಿದ, ಸರಿ ಬಾಯಿಲಿ ಕೊಡ್ತೀನಿ ಅಂತ ಕರ್ಕೊಂಬಂದು ಒಂದು ಸ್ವಲ್ಪ ಕುಡ್ದ ಅಷ್ಟೇ, ಒಂದು ಗುಕ್ಕು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟ. ಇಷ್ಟೇ ನನ್ನ ಮಕ್ಕಳು ಮನೇಲಿ ಮಾಡೋ ಅಂಥ ಜ್ಯೂಸ್ ಕುಡಿಯೋದು. ಸರಿ ನಾನು ಕುಡಿತೀನಿ ನೋಡು ಚೆನ್ನಾಗಿದೆ ಅಂತ ಎಲ್ಲ ಎಕ್ಸ್ಪ್ರೆಷನ್ ತೋರಿಸ್ತಿದ್ದೆ, ಆದರೆ ಅವ್ನು ಬೇಡ ಅಂತಾನೆ ಹೇಳ್ಬಿಟ್ಟ. ಐಸ್ ಕ್ಯೂಬ್ ಹಾಕೋಣ ಅಂತ ಹೇಳ್ಬಿಟ್ಟು ನೀರಿಟ್ಟಿದ್ದೆ, ಅದು ಇನ್ನು ಐಸ್ ಕ್ಯೂಬ್ ಆಗಿರಲಿಲ್ಲ. ಸರಿ ಇದನ್ನು ಒಂದು ಬೌಲಲ್ಲಿ 2 days ಬ್ಯಾಕ್ ಇಟ್ಟಿದ್ದೆ, ಅದು ಇತ್ತಲ್ಲ ಅದನ್ನೇ ಹಾಕ್ದೆ. ಚೆನ್ನಾಗಿ ಐಸ್ ಕ್ಯೂಬ್ ಕರ್ಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ನನಗೂ ನನ್ನ ಮಗಳಿಗೂ ಒಂದೊಂದು ಲೋಟಕ್ಕೆ ಸರ್ವ್ ಮಾಡ್ಕೊಂಡ್ವಿ. ಆ ದೊಡ್ಡ ಗ್ಲಾಸ್ ಬಂದ್ಬಿಟ್ಟು ನನಗೆ, ಚಿಕ್ಕ ಗ್ಲಾಸ್ ನನ್ನ ಮಗಳಿಗೆ. ಅದೇ ಚಿಕ್ಕ ಗ್ಲಾಸಲ್ಲಿ ಇದ್ದಿದ್ದು ಅವಳು ಕುಡಿಲೇ ಇಲ್ಲ. ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡು ಟೇಸ್ಟು ಹಾಗೇ ಇತ್ತು. ಆ ಜ್ಯೂಸ್ಗಳಿಗಿನ್ನ ಈ ರೀತಿ ಪಾನಕನೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ಅದನ್ನು ಸ್ವಲ್ಪ ರಿಲ್ಯಾಕ್ಸಾಗಿ ಕುಡಿಬೇಕು ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗ್ದಿತ್ತಲ್ಲ ಆರಾಮ್ಸೆ ಕೂತ್ಕೊಂಡು ಜ್ಯೂಸ್ ಕೂಡ ಕುಡ್ದಿದ್ದಾಯಿತು. ಯಾವುದೇ ಆಗಲಿ ನಾವು ತಿನ್ನೋ ಆಹಾರ ಆಗ್ಬೋದು, ಕುಡಿಯೋ ನೀರಾಗ್ಬೋದು, ಯಾವುದೂ ಅರ್ಜೆಂಟಲ್ಲಿ ಕುಡಿಬಾರ್ದು, ತಿನ್ನಬಾರ್ದು. ನಿಧಾನವಾಗಿ ಕೂತ್ಕೊಂಡು ತಿನ್ನಬೇಕು. ಈ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು. ಹಾಗೆ ಕೆಲಸನೂ ಮುಗ್ದಿತ್ತಲ್ಲ ಅಂತ ಹೇಳಿ ಆರಾಮ್ಸೆ ಕೂತ್ಕೊಂಡು ಜ್ಯೂಸು ಕುಡ್ದಿದ್ದಾಯಿತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.